ಅದು ಅನ್ನದಾಸೋಹ, ಶಿಕ್ಷಣ ದಾಸೋಹಕ್ಕೆ ಹೆಸರುವಾಸಿಯಾದಂಥ ಜಿಲ್ಲೆ. ಹಿಂದುಳಿದ ಜಿಲ್ಲೆ ಅಂತ ಹಣೆಪಟ್ಟಿ ಕಟ್ಕೊಂಡ್ರೂ ಆ ಭಾಗದ ಜನರು ಇರುವ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಉಳುಮೆ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ಈ ನಡುವೆ ಅಲ್ಲಿರೋ ಕಾರ್ಖಾನೆಗಳು ಜನರ ಜೀವವನ್ನೇ ಕಸಿದುಕೊಳ್ತಾ ಇದೆ. ವಿರೋಧಿಸಿ ಹೋರಾಟ ಮಾಡ್ತಾನೆ ಬಂದ್ರು ಪ್ರಯೋಜನ ಆಗ್ತಾ ಇಲ್ಲ. ಹೀಗಾಗಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಜನರು ಮುಂದಾಗಿದ್ದಾರೆ. ಮತ್ತೊಂದೆಡೆ ಕಂಪನಿ ಬೇಕು ಅಂತ ಹೋರಾಟ ನಡೀತಾ ಇದೆ. ಕೊಪ್ಪಳದಲ್ಲಿ ಜನರ ಪ್ರಾಣಕ್ಕೆ ಕುತ್ತು ತರ್ತಾ ಇವೆ ಕಾರ್ಖಾನೆಗಳು. ಹೋರಾಟ ಮತ್ತಷ್ಟು ತೀವ್ರಗೊಳಿಸಿದ ಹೋರಾಟಗಾರರು. ಹೀಗೆ ಕಪ್ಪು ಹೊಗೆ ಸುಸ್ತಾ ಇರೋ ಹತ್ತಾರು ಕಾರ್ಖಾನೆಗಳು. ಕಪ್ಪು ಹೊಗೆಯಿಂದ ನಮ್ಮ ಬದುಕು ಸರ್ವನಾಶವಾಯಿತು ಅಂತ ಕಣ್ಣೀರು ಹಾಕ್ತಿರೋ ರೈತರು. ಇದು ಕೊಪ್ಪಳ ಜಿಲ್ಲೆಯ ಸ್ಥಿತಿ. ಇಂತಹ ಸಂಕಷ್ಟದ ನಡುವೆ ಬರೋಬ್ಬರಿ 54,000 ಕೋಟಿ ಹೊಸ ಕಾರ್ಖಾನೆ ವಿಸ್ತರಣೆಗೆ ಈಗ ಸರ್ಕಾರ ಅಷ್ಟು ಎಂದಿದ್ದು ಜನರನ್ನ ಕೆರಳಿಸಿತ್ತು. ಇದಕ್ಕಾಗಿ ಪ್ರತಿಭಟನೆ ಮಾಡಿದ್ರು. ಆದ್ರೆ ಜನರ ಕಷ್ಟ ಕೇಳೋರಾಗಿಲ್ಲ. ಹೀಗಾಗಿ ಕೊಪ್ಪಳ ಜಿಲ್ಲೆ ಜನರು ಹೋರಾಟ ತೀವ್ರಗೊಳಿಸಿದ್ದಾರೆ. ಅತ್ತ ಭೂಮಿ ಕೊಟ್ಟ ರೈತರು ಕಂಪನಿ ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಹೌದು, ಕೊಪ್ಪಳ ಜಿಲ್ಲೆಯಲ್ಲಿ ಬಲ್ಡೋಟಾ ಸಮೂಹ ಸಂಸ್ಥೆ 54,000 ಕೋಟಿ ವೆಚ್ಚದಲ್ಲಿ 1.50 ಕೋಟಿ ಟನ್ ಉತ್ಪಾದನಾ ಸಾಮರ್ಥ್ಯದ ಇಂಟಿಗ್ರೇಟೆಡ್ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ಮುಂದಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಬಲ್ಡೋಟಾ ಸಮೂಹ ಸಂಸ್ಥೆಯು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಬಲ್ಡೋಟಾ ಸಮೂಹ ಸಂಸ್ಥೆಯ ಜಂಟಿ ವ್ಯವಸ್ಥಾಪಕ ನಿರ್ದೇಶಕ ರಾಹುಲ್ ಕುಮಾರ್ ಬಲ್ಡೋಟಾ ಹೇಳಿದ್ರು. ಈ ವಿಷಯ ಕೊಪ್ಪಳದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಈ ವಿಷಯ ಕೊಪ್ಪಳ ಜಿಲ್ಲೆಯ ಜನತೆಗೆ ಗೊತ್ತಾಗ್ತಾ ಇದ್ದಂತೆಯೇ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಕಳೆದ 1 ವರ್ಷದ ಹಿಂದೆ ಗವಿಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆದಿತ್ತು. ಇದರಿಂದ ಇಡೀ ಕೊಪ್ಪಳ ನಗರ ಸ್ವಯಂ ಚಾಲಿತವಾಗಿ ಬಂದ್ ಆಗಿತ್ತು. ಈಗ ಮತ್ತೆ ಹೋರಾಟ ತೀವ್ರಗೊಳಿಸಿದ್ದಾರೆ.
ಇನ್ನು ಬಲ್ಡೋಟ ಕಾರ್ಖಾನೆ ವಿಚಾರವಾಗಿ ಈ ಹಿಂದೆ ಮಾತನಾಡಿದ್ದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ, ಸಾಂಸ್ಕೃತಿಕ ರಾಜಧಾನಿ ಕೊಪ್ಪಳಕ್ಕೆ ಇದೀಗ ಕರಿ ನೆರಳು ಬಿದ್ದಂತಾಗಿದೆ. ದೇಶದ ಪ್ರಗತಿಗೆ ಕಾರ್ಖಾನೆಗಳು ಬೇಕು, ಆದರೆ ಯಾವ ಭಾಗದಲ್ಲಿ ಎಷ್ಟು ಮುಖ್ಯ ಅಂತ ನೋಡಬೇಕು. ಕೊಪ್ಪಳ ತಾಲೂಕಿನಲ್ಲಿ 202 ಕಾರ್ಖಾನೆಗಳಿದೆ. ಬರೀ ಕಾರ್ಖಾನೆಗಳೇ ಇದ್ರೆ ಜನ ಇರುವುದಾದ್ರೂ ಎಲ್ಲಿ? ಇದೇ ರೀತಿ ಕಾರ್ಖಾನೆ ಆರಂಭವಾದ್ರೆ ಕೊಪ್ಪಳ ನರಕವಾಗುತ್ತದೆ. ತೊಟ್ಟಿಲಲ್ಲಿ ಹೋಗುವವರು ಕಡಿಮೆ ಆಗ್ತಾರೆ, ನರಕಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಾಗತ್ತೆ ಅಂತ ಕೊಪ್ಪಳ ತಿಪ್ಪೆ ಆದಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಮಾತು ಮುಂದುವರಿಸಿ, ಸುತ್ತಮುತ್ತಲಿನ ಜನರ ಸ್ಥಿತಿ ನೋಡಿದ್ರೆ ಕಣ್ಣೀರು ಬರುತ್ತೆ. ಸಣ್ಣ ಮಕ್ಕಳಿಗೆ ಕ್ಯಾನ್ಸರು, ಅಸ್ತಮ ಬರ್ತಾ ಇದೆ. ಇರುವ ಕಾರ್ಖಾನೆಗಳ ವಿಸ್ತರಣೆಗೆ ಅವಕಾಶ ನೀಡಬಾರ್ದು. ಹೊಗೆ ಉಗುಳುವ ಕಾರ್ಖಾನೆಗಳನ್ನು ನಮಗೆ ಕಳಿಸುವ ಕೆಲಸ ಸರ್ಕಾರ ಮಾಡಬಾರ್ದು. ಸರ್ಕಾರ ಬಂಡವಾಳಶಾಹಿಗಳ ಪರವಾಗಿದೆ, ಬಡವರ ಪರ ಇರಬೇಕು. ಸರ್ಕಾರ ತಾಯಿ ಇದ್ದಂತೆ, ವಿಷ ಹಾಕ್ತಿರೋ ಅಥವಾ ಅಮೃತ ಹಾಕ್ತಿರೋ ನಿಮಗೆ ಬಿಟ್ಟಿದ್ದು ಅಂತಿದ್ರು. ಇದೇ ವಿಚಾರವಾಗಿ ಸ್ವಾಮೀಜಿ ಕಣ್ಣೀರು ಕೂಡ ಹಾಕಿದ್ರು. ಕಾಪಾಡ್ಕೊಂಡ್ರಿ ಸೈಡ್ ನಿಂತ ಎಲ್ಲ ಸಾರ್ವಜನಿಕರು ಬಂದು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ರೋಡಿನ ಪಕ್ಕ ನಿಂತಿರ್ತಕ್ಕಂಥ ಎಲ್ಲ. ಇನ್ನು ಗವಿಸಿದ್ದೇಶ್ವರ ಶ್ರೀಗಳ ಹೋರಾಟಕ್ಕೆ ಮಣಿದ ಸಚಿವರು, ಶಾಸಕರು ಪಕ್ಷಾತೀತವಾಗಿ ಸಿಎಂ ಅವರನ್ನ ಭೇಟಿ ಮಾಡಿ ಕಾರ್ಖಾನೆ ಸ್ಥಾಪನೆಗೆ ತಡೆ ನೀಡುವಂತೆ ಮನವಿ ಮಾಡಿದ್ರು. ಕಳೆದ ವರ್ಷ ಮಾರ್ಚ್ 4ರಂದು ಜನಪ್ರತಿನಿಧಿಗಳು ಮತ್ತು ಹೋರಾಟಗಾರರ ನಿಯೋಗ ಸಿಎಂ ಭೇಟಿ ಮಾಡಲಾಗಿತ್ತು. ಆಗ ಕೂಡಲೇ ಫ್ಯಾಕ್ಟರಿ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿಗೆ ಸೂಚಿಸಿದ್ರು. ಅದರಂತೆ ಕಾರ್ಖಾನೆ ಸ್ಥಾಪನೆ ಇನ್ನೂ ಪ್ರಾರಂಭವಾಗಿಯೇ ಇಲ್ಲ.
ಬಲ್ಡೋಟ ಕಾರ್ಖಾನೆಗೆ ವಿಸ್ತರಣೆಗೆ 1034 ಎಕರೆ ರೈತರ ಭೂಮಿಯನ್ನು KIADB ಮುಖಾಂತರವಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳು ನಡೆದಿದೆ. ನಂತರ ಕಾರ್ಖಾನೆಗೆ ಹಸ್ತಾಂತರಿಸಲಾಗಿದೆ. ಬಲ್ಡೋಟ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ KIADB ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದು ಇನ್ವೆಸ್ಟ್ ಕರ್ನಾಟಕ 2025 ರ ಭಾಗವಾಗಿ 10,000 ಕೋಟಿಗೂ ಹೆಚ್ಚು ಹೂಡಿಕೆ ಮಾಡುವ ಯೋಜನೆಯನ್ನ ಘೋಷಿಸಿಕೊಂಡಿತ್ತು. ಕೊಪ್ಪಳದ ಬಲ್ಡೋಟ ಕಾರ್ಖಾನೆಯ ವಿಸ್ತರಣೆಗೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅನುಮತಿ ನೀಡಿತ್ತು. ಈ ಯೋಜನೆಗೆ ಕೇಂದ್ರ ಸರ್ಕಾರವೇ ಅನುಮತಿ ನೀಡಿದ್ದು ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಸಚಿವ MB ಪಾಟೀಲ್ ಸ್ಪಷ್ಟಪಡಿಸಿದ್ರು. ಆದರೆ ಹೋರಾಟಗಾರರು ತಮ್ಮ ಪಟ್ಟು ಹಿಡಿದು ಕುಳಿತಿದ್ರಿಂದ ಪರ ವಿರೋಧ ಹೋರಾಟ ನಡೀತಲೇ ಇದೆ. ನೋಡಿದ್ರಲ್ಲ ವೀಕ್ಷಕರ, ಜನರ ಗೋಳು ಕೇಳೋರೇ ಇಲ್ಲ. ಸಮಸ್ಯೆ 1000 ಇದ್ರೂ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದ್ರೆ ಜಮೀನು ಕಳೆದುಕೊಂಡವರ ಸ್ಥಿತಿ ಕೇಳೋದೇ ಬೇಡ. ವೀಕ್ಷಕರೇ, ಈ ಕಾರ್ಖಾನೆಗಳಿಂದ ಸಮಸ್ಯೆ ಒಂದೆರಡಲ್ಲ. ಅನ್ನ ಬೆಳೆಯುವ ಭೂಮಿ ವಿಷವಾಗ್ತಾ ಇದೆ, ಜೀವಜಲ ಕಲುಷಿತವಾಗ್ತಾ ಇದೆ. ಆದ್ರೆ ಇದಕ್ಕೆ ಕಿವಿ ಕೊಡುವವರು ಮಾತ್ರ ಯಾರೂ ಇಲ್ಲ. ಜನರ ಗೋಲಾಟ ಕೇಳೋರೇ ಆಗಿಲ್ಲ. ಆದ್ರೆ ಈ ಹೋರಾಟದ ಬಗ್ಗೆ ಬಲ್ಡೋಟ ಕಂಪನಿ ಹೇಳಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಕಾರ್ಖಾನೆ ಬೇಕು ಎನ್ನುತ್ತಿದ್ದಾರೆ ಭೂಮಿ ಕೊಟ್ಟ ರೈತರು. ಕೊಪ್ಪಳದಲ್ಲಿ ಪರ ವಿರೋಧದ ಹೋರಾಟ ಜೋರು. ಈ ಕಾರ್ಖಾನೆಗಳು ವಿಸ್ತರಣೆಯಾದ್ರೆ ಮಾಲಿನ್ಯದ ಪ್ರಮಾಣ ಹೆಚ್ಚಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಮೊದಲು ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಹಾಗೂ ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆ ಪ್ರತ್ಯೇಕವಾಗಿ ಹೋರಾಟಗಳನ್ನು ನಡೆಸ್ತಾ ಇದ್ವು. ಕಳೆದ ವರ್ಷ ಫೆಬ್ರವರಿ 25ರಂದು ಕೊಪ್ಪಳ ಬಂದ್ ಮಾಡಲಾಗಿತ್ತು. ಬಳಿಕ ಹಿತರಕ್ಷಣಾ ವೇದಿಕೆ ಪದಾಧಿಕಾರಿಗಳು ನಿಷ್ಕ್ರಿಯರಾಗಿದ್ರಿಂದ ಬಚಾವೋ ಸಮಿತಿ ಪದಾಧಿಕಾರಿಗಳೇ ಎರಡೂ ಸಂಘಟನೆಗಳನ್ನ ಒಳಗೊಂಡ ಜಂಟಿ ಕ್ರಿಯಾ ವೇದಿಕೆ ಆರಂಭಿಸಿ ಅನಿರ್ದಿಷ್ಟ ಧರಣಿ ಆರಂಭಿಸಿದ್ರು. ಈ ಧರಣಿ 150 ದಿನಗಳನ್ನು ಪೂರ್ಣಗೊಳಿಸಿದ್ದು 100ನೇ ದಿನದಂದು ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರದ ಮೇಲೆ ಒತ್ತಡ ತರುವುದಕ್ಕೆ ಜಿಲ್ಲೆಯಾದ್ಯಂತ ಬಂದ್ಗೆ ಕರೆ ನೀಡಲಾಗಿತ್ತು. ಈ ಹೋರಾಟ ಮುಂದುವರೆದಿದ್ದು ಈ ಹೋರಾಟಕ್ಕೆ ಸಾಣೇಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ವಿವಿಧ ರೈತ ಸಂಘಟನೆಗಳು ಮತ್ತು ಜನಪ್ರತಿನಿಧಿಗಳ ಬೆಂಬಲ ವ್ಯಕ್ತವಾಗಿದೆ. ಎರಡ್ನೂರ 250ಕ್ಕಿಂತಲೂ ಹೆಚ್ಚು ಜನ ಅಲ್ಲಿ ರೋಗ ಪೀಡಿತರಾಗಿದ್ದಾರೆ. ಅದರಲ್ಲಿ ಅಸ್ತಮಾ, TB, ಕ್ಯಾನ್ಸರ್, ನಾನು ಹೇಳಿದಂಥ ಎಲ್ಲ ವಿಷಯಗಳು ಇವೆ. ಇಲ್ಲಿಯವರೆಗೆ ಹೋರಾಟ ಸಮಿತಿ ಏನೋ ಹೇಳ್ತಾ ಇತ್ತೋ ಅದನ್ನು ಜಿಲ್ಲಾಡಳಿತ ಈಗಾಗಲೇ ಹೇಳಿರೋದ್ರಿಂದ ಸರ್ಕಾರ ಕ್ರಮ ಕೈಗೊಳ್ಳುವುದು ಬಿಟ್ಟು ಮತ್ತೆ ಬೇರೆ ಏನೂ ಕೂಡ ಮಾಡುವ ಅಗತ್ಯವಿಲ್ಲ. ಒಂದನೇದಾಗಿ
ಆ ಕಾರ್ಖಾನೆಗೆ ವಿಸ್ತರಣೆಗೆ ಕೊಟ್ಟಿರ್ತಕ್ಕಂತಹ ಒಂದು ಲೈಸೆನ್ಸನ್ನು ರದ್ದುಗೊಳಿಸಬೇಕು. ಯಾಕಂದರೆ ಅಕಸ್ಮಾತ್ ಬೆಲ್ಡೋಟ ಕಂಪ್ನಿಯವರು ವಿಸ್ತರಣೆ ಮಾಡಿದ್ದೇ ಕರೆ ಆಯಿತು ಅಂತಂದರೆ ನಮ್ಮ ಕೈ ಕಾಲುಗಳು ಎಲ್ಲ ಮಸಿ ಮಸಿ ಆಗ್ತಾವೆ. ಈಗೇನು ಬೆಳ್ಳಗೆ ಕಾಣಿಸಕತ್ತಾವಲ್ಲ, ಮುಖ ಕೈ ಕಾಲು ಮನಿ ಎಲ್ಲ ಫುಲ್ ಮಸಿ ಆಗತ್ತ. ಮಸಿ ಆದರೆ ನೆಲ ಕ್ಲೀನ್ ಮಾಡ್ಕೋಬೋದು, ಮನೆಗೆ ನೀರು ಹಿಡಿದು ಕ್ಲೀನ್ ಮಾಡ್ಕೋಬೋದು. ಬಟ್ ನಾವು ಏನು ಇನ್ಹೇಲ್ ಮಾಡ್ತೀವಲ್ಲ, ನಾವು ಉಸಿರನ್ನು ಏನು ತಗೋತೀವಲ್ಲ, ಅದು ಒಳಗಡೆ ಶೇಖರಣೆ ಆಯಿತು ಅಂತಂದರೆ ನಮಗೆ ಫ್ಯೂಚರ್ ಡೇಸ್ನಲ್ಲಿ ಲಂಗ್ಸ್ ಕ್ಯಾನ್ಸರ್ ಬರ್ಬೋದು, ಅತಿ ಮಾರಕವಾಗಿರುವಂತಹ ಸ್ಕಿನ್ ಪ್ರಾಬ್ಲಮ್ಸ್ ಬರ್ಬೋದು. ಇಂಥ ಒಂದು ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತಿದೆ. ಹೋರಾಟದ ತೀವ್ರತೆಗೆ ಮಣಿದ ಸರ್ಕಾರವು ಕಾರ್ಖಾನೆಯ ಕಾಮಗಾರಿಯನ್ನ ಸ್ಥಗಿತಗೊಳಿಸುವಂತೆ ಸೂಚನೆ ನೀಡಿತ್ತು. ಆದರೆ ಇದೀಗ ಹೋರಾಟವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಸ್ಥಳಾಂತರಿಸುವ ಮುಖಾಂತರವಾಗಿ ಹೋರಾಟದ ಕಿಚ್ಚು ರಾಜಧಾನಿಗೂ ತಲುಪಿದೆ. ಸದ್ಯ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಇನ್ನೊಂದು ಕಡೆ ಬಲ್ಡೋಟ ಕಾರ್ಖಾನೆ ಸ್ಥಾಪನೆಗೆ KIADB ಮುಖಾಂತರ ರಾಜ್ಯ ಸರ್ಕಾರದ ರೈತರ 1034 ಎಕರೆ ಜಮೀನನ್ನ 300ಕ್ಕೂ ಹೆಚ್ಚು ಜನರು ರೈತರಿಂದ ಸ್ವಾಧೀನಪಡಿಸಿಕೊಂಡಿದೆ. ಇದರ ನಡುವೆ ಈ ಜಮೀನಿನ ಪಕ್ಕದಲ್ಲಿಯೇ 40 ಎಕರೆಗಿಂತ ಹೆಚ್ಚು ಪ್ರದೇಶದಲ್ಲಿ ಇದ್ದ ಸರ್ಕಾರದ ಕೆರೆಯನ್ನ KIADB ಸ್ವಾಧೀನಪಡಿಸಿಕೊಂಡು ಕಾರ್ಖಾನೆಯವರಿಗೆ ನೀಡಿತ್ತು. ಇದರಿಂದ ಆಕ್ರೋಶಗೊಂಡ ಕುರಿಗಾಯಿಗಳು, ಬಸಾಪುರ ಗ್ರಾಮದ ರೈತರು, ಬಲ್ಡೋಟ ವಿಸ್ತರಣಾ ವಿರೋಧಿ ಹೋರಾಟಗಾರರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದು ಹೋರಾಟಗಾರರಿಗೆ ಹಿನ್ನಡೆ ಆಗಿತ್ತು. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಗೊತ್ತಾ? ಸಾರ್ವಜನಿಕರ ಉಪಯೋಗಕ್ಕೆ ಇರುವ ಕೆರೆಯನ್ನ ಕಾರ್ಖಾನೆಯವರು ಒತ್ತುವರಿ ಮಾಡಿಕೊಂಡಿದೆ ಅನ್ನೋದು ಸುಳ್ಳು. KIADBಗೆ ಕೆರೆಯನ್ನ ಸ್ವಾಧೀನ ಮಾಡಿಕೊಂಡು ಕಾರ್ಖಾನೆಗೆ ನೀಡಿದೆ. ಪ್ರಕರಣ ಸಂಬಂಧ ಅನೇಕ ರೈತರು ಕಾರ್ಖಾನೆ ಪರ ಕೋರ್ಟ್ನಲ್ಲಿ ಹೇಳಿಕೆ ನೀಡಿತ್ತು. ಈ ಕಾರಣಕ್ಕಾಗಿಯೇ 1034 ಎಕರೆ ಜಮೀನು ಸೇರಿದಂತೆಯೇ ಕೆರೆ ಜಮೀನು ಕಾರ್ಖಾನೆಗೆ ಸೇರಿದೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಈ ಆದೇಶ ಹೋರಾಟಗಾರರಿಗೆ ಕೊಂಚ ನಿರಾಸೆ ಮೂಡಿಸಿತು. ಸುಪ್ರೀಂ ಕೋರ್ಟಲ್ಲಿ ಈ ಕೆರೆ ಸಹಿತ ಅವ್ರ ಪರವಾಗಿ ಆದೇಶ ಆಗಿದೆ. ಅಂದರೆ ಇಟ್ ಈಸ್ ಪಾರ್ಟ್ ಆಫ್ ದ ಟೋಟಲ್ ಎಕ್ಸ್ಟೆಂಟ್ ಅಕ್ವೈರ್ಡ್. ಅದನ್ನ ಇನ್ನೂ ಆರ್ಡರ್ ಮಾಡಿಲ್ಲ, ಬಟ್ ಅವರು ವಾದ ಮಾಡಿ ಅದೆಲ್ಲ ಕಾಪಿ ಕೊಟ್ಟಿದ್ದಾರೆ, ಸಬ್ಮಿಟ್ ಮಾಡಿ. ಲೀಸ್ ಅಲ್ರಿ, ಏನು ಕೊಟ್ಟಿದ್ದಾರೆ, ಕೆರೆ 30 ವರ್ಷ ಬಳಕೆ ಮಾಡ್ಕೊಳ್ಳೋದು, 30 ವರ್ಷ ಆದಮೇಲೆ ಅವ್ರಿಗೆ ಬೇಡ ಅಂದರೆ ಕೊಡೋದಿದ್ರೆ ಗೌರ್ಮೆಂಟಿಗೆ ಕೊಡಬೇಕು, ಅವ್ರಿಗೆ ಬೇಡ ಅಂದರೆ ಅಲ್ಲ. ಅದರಲ್ಲಿ ಯಥಾಸ್ಥಿತಿ ಅಂತ ನೀವು ಅವ್ರ ಫೋಟೋ ತಂದು ಕೊಟ್ಟಿರೋದು ನೋಡಿದರೆ ಅದರಲ್ಲಿ ಏನೂ ಇರಲಿಲ್ಲ ಅಂತ ಕೊಟ್ಟಿದ್ದಾರೆ ಅವ್ರು. ಅಲ್ಲಲ್ರಿ, ಅದನ್ನೇ ಅವ್ರು ಕೊಟ್ಟಿರೋದೇನೆಂದರೆ ಅವಾಗ ಏನೂ ಇರಲಿಲ್ಲ, ಅಟ್ಲೀಸ್ಟ್ ಈಗ ನಾವೊಂದು ಇಷ್ಟಾರ ಮಾಡಿದ್ದೀವಿ ಅಂತ ಅವ್ರು ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಲ್ಡೋಟ ಕಾರ್ಖಾನೆ ಯಾವುದೇ ಕಾರಣಕ್ಕೂ ಸ್ಥಾಪನೆ ಆಗಬಾರದು ಅಂತ ಜಿಲ್ಲೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕೊಪ್ಪಳ ಜಿಲ್ಲಾ ಕೇಂದ್ರದಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 10 ಕಾರ್ಖಾನೆಗಳು ಬರ್ತಾ ಇದ್ದು ಅವುಗಳಿಂದ ನಾವು ನರಕ ಯಾತನೆ ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ಈ ಬಲ್ಡೋಟ ಕಂಪನಿ ಸ್ಥಾಪನೆ ಆಗಲೇಬಾರದು ಅಂತ ಜನಪ್ರತಿನಿಧಿಗಳ ಮುಂದೆ 10 ಹಳ್ಳಿಗಳ ಜನರು ಮನವಿ ಮಾಡಿದ್ರು. ಕೊಪ್ಪಳ ನಗರ ಪ್ರದೇಶಕ್ಕೆ ಎತ್ತಿನ ಬಂಡಿಗಳ ಮುಖಾಂತರ ಆಗಮಿಸಿ ತಮ್ಮ ನರಕ ಯಾತನೆಯನ್ನ ಸಾರ್ವಜನಿಕವಾಗಿ ಬಿಚ್ಚಿಟ್ಟಿದ್ರು. ಇನ್ನು ಕೆಲ ರೈತರು, ಬಾಲಕರು ಆಕ್ಸಿಜನ್ ಮಾಸ್ಕ್ ಹಾಕಿಕೊಂಡು ಸ್ಪಾಂಜ್ ಐರನ್ ಕಾರ್ಖಾನೆಗಳ ಕರಾಳ ಮುಖವನ್ನ ಅನಾವರಣಗೊಳಿಸಿದ್ರು.
ಬಲ್ಡೋಟ ಕಾರ್ಖಾನೆ ನಗರ ಪ್ರದೇಶಕ್ಕೆ ಹತ್ತಿರ ಇದೆ. ಇಷ್ಟೊಂದು ಹೋರಾಟ ಆಗ್ತಾ ಇದೆ. ಇನ್ನು ಗ್ರಾಮೀಣ ಭಾಗದಲ್ಲಿರುವ ಕಾರ್ಖಾನೆಗಳ ಯಾರು ಸಹ ಮಾತನಾಡ್ತಾ ಇಲ್ಲ. ಕೊಪ್ಪಳ ತಾಲೂಕಿನ ಕುಣಿಕೇರಿ, ಹಿರೇಬಗನಾಳ, ಕಾಸಿನಕಂಟಿ, ಚಿಕ್ಕಬಗನಾಳ, ಕರ್ಕಿಹಳ್ಳಿ ಗ್ರಾಮದ ಬಳಿ 10 ಕಾರ್ಖಾನೆಗಳು ಇದ್ದು ಅದರಿಂದ ನಾವು ದಿನ ಸಾಯ್ತಾ ಇದ್ದೇವೆ ಅಂತ ಜನರು ಕಣ್ಣೀರು ಹಾಕಿದ್ದಾರೆ. ಅಲ್ಲಿ ಕಂಪ್ನಿ ಇರೋದರಿಂದ ಸಾಕಷ್ಟು ಧೂಳಿಂದ ಪ್ರಾಬ್ಲಮ್ ಆಗಿದೆ ಜನರಿಗೆ, ಸ್ಕೂಲ್ ಮಕ್ಕಳಿಗೆ, ವಯಸ್ಸಾದವರಿಗೆ, ಅಲ್ಲಿರೋ ರೈತರಿಗೆ, ಮತ್ತು ಶಾಲಾ ಮಕ್ಕಳಿಗೆ, ಮತ್ತು ಅಲ್ಲಿರೋ ಎಲ್ಲ ಕೆಲಸ ಕೂಲಿ ಕಾರ್ಮಿಕರಿಗೆ ಯಾರು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ದನ ಕರ ಬದುಕ್ತಾ ಇಲ್ಲ. ಎಲ್ಲ ಜೀವನ ಸಮಸ್ಯೆ ಆಗಿಬಿಟ್ಟಿದೆ. ಉಸಿರಾಡುತ್ತಂದರೆ 2 ದಿನ ದುಡಿದ್ರೆ 4 ದಿನ ದವಾಖಾನೆಗೆ ಹೋಗ್ಬೇಕು. ಸರಿಗೆ ನೀರಿಲ್ಲ, ಇದ್ದರೆ ನೀರಿದ್ರೆ ಎಲ್ಲ ಕಲುಷಿತವಾಗಿದೆ. ಎಲ್ಲ ಡ್ಯಾಮಿನ ನೀರು ಎಲ್ಲ ಬೂದಿ ಕರ್ರಗ ಈ ತರ ಆಗಿದೆ ಕೈಯೆಲ್ಲ. ಸರ್ಕಾರಕ್ಕೆ ಸುಮಾರು 2021ರಿಂದ ನಾವು ದೂರು ಕೊಡ್ತಾನೆ ಬಂದಿದ್ವಿ. ಇಲ್ಲಿವರೆಗೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಇವತ್ತು ಸಾಕಷ್ಟು ವರದಿಗಳಿದ್ದಾವ. ಆ ವರದಿಯಲ್ಲಿ ಸ್ಪಷ್ಟವಾಗಿ ಕಾಣಿಸಿದ್ದಾರೆ ಕಾರ್ಖಾನೆಗಳನ್ನು ಸ್ಥಳಾಂತರ ಮಾಡ್ರಿ ಅಂತ ಹೇಳಿ. ಆದರೂ ಸರ್ಕಾರ ಇವತ್ತು ಮೀಣ ಮೇಯಿಸ್ತಾ ಅನಿಸ್ತಿದೆ. ಇವತ್ತು ಶಾಸಕರು ನಮ್ಮ ಜಿಲ್ಲಾ ಜನಪ್ರತಿನಿಧಿಗಳು ಹೇಳಿದ್ವಿ, ನಮ್ಮ ಸಮಸ್ಯೆಯನ್ನ ನೀವು ವಿಧಾನಸೌಧದಲ್ಲಿ ಮಾತಾಡ್ರಿ ಅಂತ ಹೇಳಿ. ಇಲ್ಲಿ ಒಬ್ಬರು ನಮ್ಮ ಜಿಲ್ಲಾ ಜನಪ್ರತಿನಿಧಿ ಒಬ್ಬರು ಮಾತಾಡಿಲ್ಲ. ಅಂದ್ರೆ ಇವತ್ತು ಸರ್ಕಾರದ ಜೊತೆ ಇವರೇನು ಜಿಲ್ಲಾ ಪ್ರತಿನಿಧಿಗಳಾದಾರಲ್ಲ ನೇರವಾಗಿ ಕಂಪ್ನಿ ಜೋಡಿ ಶಾಮೀಲಾಗಿದ್ದಾರೆ. ಇವತ್ತು ಅವ್ರು ಶಾಮೀಲಾಗಿರೋದ್ರಿಂದ ಅವ್ರ ಪ್ರತಿಕೃತಿ ದಹಿಸಲ್ಲ. ನಾವು ಮತ ಹಾಕಿದಕ್ಕೆ ಇವತ್ತು ನಮ್ಮ ಪ್ರತಿಕೃತಿಯನ್ನು ನಾವು ದಹಿಸ್ಕೊಂಡು ಹೊಂಟಿದ್ದೀವಿ. ಇವತ್ತು ಇನ್ನು ಮುಂದಾದ್ರೂ ಶಾಸಕರು ಜನಪ್ರತಿನಿಧಿಗಳು ನಮ್ಮ ಬಗ್ಗೆ ಗಮನ ಹರಿಸಬೇಕು. ಫ್ಯಾಕ್ಟ್ರಿಲಿಂದ ಕೊಪ್ಪಳ ಸುತ್ತಮುತ್ತ ಊರಿನಲ್ಲಿ ಕೂಡ ಅಂಕಲ್ ಫ್ಯಾಕ್ಟ್ರಿಗೆ ಬರಕತ್ತಿತ್ತು ಅಂಕಲ್. ಅದಕ್ಕಂತೇಳಿ ನಾನು ಹೋರಾಟ ಮಾಡಕತ್ತೀನಿ ಅಂಕಲ್. ಈಗ ಫ್ಯಾಕ್ಟ್ರಿ ಜಾಸ್ತಿ ಬರೋಕ್ಕೆ ಕಾರಣ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಆಗತ್ತೈತೆ ಅಂಕಲ್. ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲರೂ ಕೂಡ ಬಹಳಷ್ಟು ಟಿವಿ ಮತ್ತೆ ಎಲ್ಲ ರೋಗಗಳು ಬರಕತ್ತವ. ಇನ್ನು ಬಲ್ಡೋಟ ಸೇರಿದಂತೆ ಇದೀಗ ಅನೇಕ ಕಾರ್ಖಾನೆಗಳ ವಿರುದ್ಧ ಜನರ ಆಕ್ರೋಶ ಅರಿತ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸೇರಿದಂತೆ ಬಿಜೆಪಿ ಜೆಡಿಎಸ್ ನಾಯಕರು ಬಾಧಿತ ಗ್ರಾಮಗಳಿಗೆ ಭೇಟಿ ನೀಡಿ ಸ್ಪಾಂಜ್ ಐರನ್ ಕಾರ್ಖಾನೆ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ರು. ಸ್ಪಾಂಜ್ ಐರನ್ ಕಾರ್ಖಾನೆಗಳಿಂದ ಕೊಪ್ಪಳ ಜನತೆಯ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಅಂತ ಕಾರ್ಖಾನೆಗಳ ವಿರುದ್ಧ ಕ್ರಮಕ್ಕೆ ವಿಧಾನಸಭೆಯ ಅಧಿವೇಶನದಲ್ಲಿ ಕಾಂಗ್ರೆಸ್ ಬಿಜೆಪಿ ಶಾಸಕರು ಕೊಪ್ಪಳ ಜನತೆಯ ಪರವಾಗಿ ಧ್ವನಿ ಎತ್ತಿದ್ರು. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ, ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲರು ಧ್ವನಿ ಎತ್ತಿದ್ದು, ಹಿರೇಬಗನಾಳ ಸೇರಿ 22 ಹಳ್ಳಿಗಳು ಉಕ್ಕು ಕಾರ್ಖಾನೆಗಳಿಂದ ಪರಿಸರಕ್ಕೆ ಹಾನಿಯಾಗಿದೆ. ಈ ಭಾಗದಲ್ಲಿ ಕಪ್ಪು ಹೊಗೆಯಿಂದ ಅನಾರೋಗ್ಯ ಉಂಟಾಗ್ತಾ ಇದೆ. ಬೆಳೆದ ಬೆಳೆ 50% ಇಳುವರಿ ಕಡಿಮೆ ಆಗಿದೆ. ಕಾರ್ಖಾನೆಯ ಕಲುಷಿತ ನೀರು ತುಂಗಾಭದ್ರಾ ಜಲಾಶಯ ಸೇರ್ತಾ ಇದೆ. ಪರಿಸರ ಹಾನಿಯ ಬಗ್ಗೆ ಈಗಾಗಲೇ ವರದಿಗಳಿವೆ. ಕಾರ್ಖಾನೆಗಳ ಧೂಳು ನಿಯಂತ್ರಣಕ್ಕೆ ಹೊಸ ಮಾರ್ಗಸೂಚಿ ನೀಡಿ ಅಂತ ಶಾಸಕರು ಕೇಳಿಕೊಂಡ್ರು. ಅಲ್ಲದೆ ಗ್ರಾಮೀಣ ಭಾಗದಲ್ಲಿರುವ ಕಾರ್ಖಾನೆಗಳ ಮೇಲೆ ಕ್ರಮ ಇಲ್ಲವಾದಲ್ಲಿ 22 ಹಳ್ಳಿಗಳನ್ನ ಸ್ಥಳಾಂತರಿಸಿ ಅಂತ ಸದನದಲ್ಲಿ ಮನವಿ ಮಾಡಿದ್ರು. ಇವತ್ತು ಹಿರೇಬಗನಾಳ ಸುತ್ತಮುತ್ತ ಇವತ್ತೇನು ಒಂದು ಸುಮಾರು 5 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ಸುಮಾರು 13 ಸ್ಪಾಂಜ್ ಐರನ್ ಫ್ಯಾಕ್ಟರಿಗಳಿದೆ. ಮಾನ್ಯ ಸಭಾಧ್ಯಕ್ಷ, ಇವತ್ತು ಹಿರೇಬಗನಾಳ ಒಳಗೊಂಡಂತೆ 22 ಗ್ರಾಮಗಳಿಗೆ ಇವತ್ತು ಏನು ಕಪ್ಪು ಬೂದಿಯಿಂದ ಇವತ್ತು ಸಂಪೂರ್ಣ 22 ಗ್ರಾಮಗಳು ಬಾಧಿತ ಪ್ರದೇಶಗಳಾಗಿದ್ದವು. ಮಾನ್ಯ ಸಭಾಧ್ಯಕ್ಷ, ಇವತ್ತು ಆರೋಗ್ಯದ ಮೇಲೆ ಇವತ್ತು ಬಹಳ ದುಷ್ಪರಿಣಾಮವನ್ನು ಮೀರಿ ಇವತ್ತು ಸಾರ್ವಜನಿಕರ ಮೇಲೆ ಆರೋಗ್ಯದ ಮೇಲೆ ಇವತ್ತು ಬಹಳಷ್ಟು ಇವತ್ತು ಸರ್ವೆ ಇವತ್ತು ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಒಂದು ಸರ್ವೆ ಪ್ರಕಾರ ಮಾನ್ಯ ಸಭಾಧ್ಯಕ್ಷೆ 13 ಸ್ಪಾಂಜ್ ಐರನ್ ಫ್ಯಾಕ್ಟರಿಗಳು, ಅದರ ಜೊತೆಗೆ ಸುಮಾರು 200 ಫ್ಯಾಕ್ಟರಿಗಳು ಸುತ್ತಮುತ್ತಿರ್ತಕ್ಕಂಥದ್ದು. ಬಹುಶಃ ಅಲ್ಲಿಯ ಜನರ ಪರಿಸ್ಥಿತಿ ಬಹಳ ನರಕವಾಗಿರ್ತಕ್ಕಂಥದ್ದು. ನಾವು ಏನಾದ್ರು ನಮ್ಮ ಮಕ್ಕಳು ಏನಾದ್ರು ಮುಟ್ಟಿದ್ರೆ ಕೈ ತೊಳ್ಕೊಂಡು ಹೊರಗೆ ಕಳ್ಕೊಂತೀವಿ. ಆದರೆ ಆ ಹುಡುಗರು ಎದ್ದ ತಕ್ಷಣ ಅದೇ ಒಂದು ಬೂದಿಯಲ್ಲೇ ಆಡಬೇಕು, ಅದನ್ನೇ ಬಾಯಿಗೆ ಇಟ್ಕೊಳ್ಬೇಕು. ಎಲ್ಲರೂ ಕೂಡ ರೋಗಗ್ರಸ್ತ. ನಮ್ಗೆ ತೋರಿಸಿದ ಹೋಗಿರ್ತಕ್ಕ ಸಂದರ್ಭದಲ್ಲಿ ಮೇಲೆ ಮೇಲಿಂದ ನೀರು ಹಾಕಿದ್ರೆ ಕರ್ರಗೆ ಇಲಾಡದಂತ ನೀರು ಬೀಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಇಡೀ ಕುಟುಂಬ ಒಂದು ಕುಟುಂಬ ಐತಂದ್ರೆ ಎಲ್ಲರೂ ಕೂಡ ರೋಗಗ್ರಸ್ತ ಇದ್ದಾರೆ. ಸುಮಾರು 20 ಹಳ್ಳಿಗಳಿಗೆ ಅದು ಆಗ್ತಾ ಇದೆ. ಹಾಗಾಗಿ ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಇವತ್ತನ್ನ ಅವರು ಇದು ಮಾಡ್ಕೊಂಡು ಹೊಗೆ ಹೋಗ್ತಕ್ಕಂಥದ್ದು ಬಂದ್ ಮಾಡಬೇಕು. ಒಂದು ಇದಕ್ಕೆ ಅನಿವಾರ್ಯವಾಗಿ ಹಳ್ಳಿಗಳನ್ನ ಶಿಫ್ಟ್ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಮಾನ್ಯ ಸಚಿವರು ಅದ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ರೀತಿ ಒಳಗಡೆ ಏನಾದ್ರು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಸುಮಾರು 2 ವರ್ಷದಿಂದ
ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸುಮಾರು 5-6 ವರ್ಷದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಈಗಾಗಲೇ ಸರ್ಕಾರ KIADB ಮುಖಾಂತರವಾಗಿ ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಂಡಿದೆ. ಕಾರ್ಖಾನೆ ಸ್ಥಾಪನೆಯಾದ್ರೆ ಜಮೀನು ನೀಡಿದ ರೈತರ ಕುಟುಂಬಕ್ಕೆ ಕಾರ್ಖಾನೆಯಲ್ಲಿ ಕೆಲಸ ಕೊಡಿಸುವುದಾಗಿ ಬಲ್ಡೋಟ ಸಂಸ್ಥೆ ಬಾಂಡ್ ನೀಡಿದೆಯಂತೆ. ಇದರಿಂದ ಕೊಪ್ಪಳ ತಹಶೀಲ್ದಾರ್ ಕಚೇರಿ ಬಳಿ ಪ್ರತಿಭಟನೆ ನಡೆಸ್ತಾ ಇರೋ ರೈತರ ಹೋರಾಟವೂ ಸಹ 100ನೇ ದಿನಕ್ಕೆ ಕಾಲಿಟ್ಟಿದ್ದು ಇನ್ನು ಆಕ್ರೋಶ ಹೊರಹಾಕ್ತಿದ್ದಾರೆ. ಇತ್ತ ಹೋರಾಟಗಾರರು ಕಂಪನಿ ಬೇಡ ಅಂದ್ರೆ ಅತ್ತ ಜಮೀನು ಕೊಟ್ಟ ರೈತರು ಬೇಕು ಅಂತಿದ್ದಾರೆ. ಜಿಲ್ಲಾ ಕೇಂದ್ರದ ಸಮೀಪದಲ್ಲಿರುವ ಬಲ್ಡೋಟ ಕಂಪನಿಗೆ ತನ್ನ ಕೈಗಾರಿಕೆ ವಿಸ್ತರಣೆಗೆ ಅವಕಾಶ ಕೊಡಬೇಕು. ಭೂಮಿ ಕಳೆದುಕೊಂಡ ನಮಗೆ ಅಲ್ಲಿ ಕೆಲಸ ಸಿಗಬೇಕು, ಇಲ್ಲವಾದ್ರೆ ಸರ್ಕಾರಿ ನೌಕರಿ ಒದಗಿಸಬೇಕು ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. (2006-7) ಸರ್ಕಾರ ನಮ್ಮ ಜಮೀನನ್ನ ಒತ್ತಾಯಪೂರ್ವಕವಾಗಿ ಪಡ್ಕೊಂಡು ಬಲ್ಡೋಟ ಕಂಪನಿಗೆ ಲೀಸ್ ಅಗ್ರಿಮೆಂಟ್ ಮಾಡಿಕೊಟ್ಟಿದೆ. 2 ದಶಕಗಳು ಉರುಳಿದ್ರೂ ಕಾರ್ಖಾನೆ ಸ್ಥಾಪನೆ ಆಗಿಲ್ಲ. ರೈತ ಕುಟುಂಬಗಳಿಗೆ ಉದ್ಯೋಗ ಕೊಡುವುದಾಗಿ ನಂಬಿಸಿ ಇತ್ತ ಕಾರ್ಖಾನೆಯೂ ಇಲ್ಲ, ಭೂಮಿಯೂ ಇಲ್ಲ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ ಅಂತ ರೈತರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ 100ಕ್ಕೂ ಹೆಚ್ಚು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆಸಿದ್ದಾರೆ. ಬಲ್ಡೋಟ ಬರೋದಕ್ಕಿಂತ ಮೊದಲ ನಮ್ಮ ಜಮೀನನ್ನು ಸರ್ಕಾರ 2006-7 ನಮ್ಮ ಕಡೆಯಿಂದ ಒತ್ತಾಯದಿಂದ ಕಸಿದುಕೊಂಡು ಸರ್ಕಾರ ನಮಗೆ ಅವತ್ತಿನ ದಿವಸ ನಮ್ಮ ಬೀದಿ ಫೈಲ್ಗೆ ಹಾಕಿದೆ ರೈತರನ್ನ. ನಂತರ ಇವಾಗ ನಾವು ರೈತರು ಅವ್ರು ಬೇಡ ಅನ್ನೋದಾತ ಅಂತಂದ್ರಪ್ಪ ಅಂದ್ರೆ ನಮಗೆ ಅದಕ್ಕೆ ಯಾವುದೇ ಥರದ ನಮಗೇನು ವಿರೋಧ ಇಲ್ಲ. ಈಗ ಈ ನಿಜವಾದ ಕಲ್ಫ್ರಿಟ್ಟು ಯಾರು ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಯಾಕೆ ಬೇಡ ಅಂತಂದರೆ ಮಾಲಿನ್ಯ ಅವರು ಹೋರಾಟ ಮಾಡ್ತಕ್ಕಂಥದ್ದು ಬೇಡ ಅಂತಕ್ಕಂಥವ್ರು ಮಾಲಿನ್ಯ ಎಲ್ಲಿಂದ ಬರ್ತದ ಅದನ್ನು ವಿರೋಧಿಸಬೇಕಾಗಿರ್ತದೆ ಅವರು. ಅದು ಅವ್ರ ಮುಖ್ಯ ಉದ್ದೇಶವಾಗಿತ್ತು. ಅದು ಏನಾಗಿದೆ ಅಂತಂದರೆ ದುರುದ್ದೇಶ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಹಲವಾರು ಕಾರ್ಖಾನೆಗಳು ಆಗ್ತಾ ಇರುವ ದುಷ್ಪರಿಣಾಮ ಕಂಡು ನಗರ ಪ್ರದೇಶದ ಪಕ್ಕದಲ್ಲಿಯೇ ಬರ್ತಿರೋ ಬಲ್ಡೋಟ ಕಾರ್ಖಾನೆ ನಮಗೆ ಬೇಡವೇ ಬೇಡ ಅಂತಿದ್ದಾರೆ ಕೊಪ್ಪಳದ ಜನತೆ. ಇನ್ನು ಹೋರಾಟ ತೀವ್ರವಾಗ್ತಿದ್ದಂತೆ ಬಲ್ಡೋಟ ಕಂಪನಿ ಪ್ರತಿಕ್ರಿಯೆ ನೀಡಿದೆ. ಅದೇನು ಅಂದ್ರೆ, ನಾವು ಅತ್ಯಾಧುನಿಕ ತಂತ್ರಜ್ಞಾನ ಮುಖಾಂತರವಾಗಿ ಬಲ್ಡೋಟ ಕಾರ್ಖಾನೆ ವಿಸ್ತರಣೆ ಮಾಡ್ತಾ ಇದ್ದೇವೆ. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಹಾಗೂ ಜನರ ಮೇಲೆ ದುಷ್ಪರಿಣಾಮ ಬೀರಲ್ಲ ಅಂತ ಇದೆ. ಈ ಬಗ್ಗೆ ವರದಿಗಳನ್ನ ಸರ್ಕಾರಕ್ಕೆ ಸಲ್ಲಿಸಲಿದೆಯಂತೆ ಬಲ್ಡೋಟ ಸಂಸ್ಥೆ. ಆದ್ರೆ ಹೋರಾಟ ಮಾತ್ರ ಪರ ವಿರೋಧ ನಡೀತಾನೆ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಅಂಜಿನಪ್ಪ ಜೊತೆ ನಾಗರಾಜ್, TV5 ಕನ್ನಡ, ಕೊಪ್ಪಳ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.